ಅವಲಕ್ಕಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ. ಅವಲಕ್ಕಿ ಚಿತ್ರಾನ್ನ ಮಾಡೋಕ್ಕೆ ಬೋಸಿ ಮಡಿಕೋಬೇಕು. ಬೋಸಿ ಕಾದಿರೋದಕ್ಕೆ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಸಿಡಿದ್ರೆ ಒಂದು ನಿಮಿಷ ಸಿಡಿತಾ ಇರೋದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ 2 ಸ್ಪೂನ್ ಕಡಲೆಬೀಜ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಅಷ್ಟು ಹಾಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋಗಂಟು ಹುರ್ಕೋಬೇಕು. ಕಲರ್ ಚೇಂಜ್ ಆದಮೇಲೆ ಒಂದು 5-6 ಹಸಿಮೆಣ್ಸಿನ್ಕಾಯಿ, 1 ಕಡ್ಡಿ ಕರಿಬೇವು, ನಾನು ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕರಿಬೇವು ನೀವು ಯಾವ ಥರ ಬೇಕು ಹಾಕಲ್ಲಿ. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದ ನಂತರ 1-2 ಈರುಳ್ಳಿ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ಅದನ್ನು ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿನೂ ಚೆನ್ನಾಗಿ ರೋಸ್ಟ್ ಕಂದು ಬಣ್ಣ ಬತ್ತಾದ ನಂತರ 1 ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದುವೇ ಫ್ರೈ ಆಗಿಂಟು ರೋಸ್ಟ್ ಮಾಡ್ಕೋಬೇಕು. ಎಲ್ಲ ರೋಸ್ಟ್ ಆದ ನಂತರ ಇವಾಗ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ ನಂತರ ಅದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಅರಿಶಿನ ಪುಡಿ 1/4 ಸ್ಪೂನು, ನಂದು ಚಿಕ್ಕ ಸ್ಪೂನ್ ಆಗಿರುತ್ತೆ, ಅದರಲ್ಲಿ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. 1/4 ಸ್ಪೂನ್ ಅರಿಶಿನ ಪುಡಿ ಅಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇತ್ಲಾಗ ಅವಲಕ್ಕಿ ತೊಳೆದ್ಬಿಟ್ಟು ಮಡಿಕೊಂಡಿದ್ನಲ್ಲ, ನೆಂತಿತ್ತಲ್ಲ, ಆ ಅವಲಕ್ಕಿಯನ್ನು ಸೇರಿಸ್ಕೋಬೇಕು. ಎಲ್ಲ ಸೇರಿಸೈತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಾಕಿರೋ ಐಟಮ್ಸು ಮಿಕ್ಸ್ ಆಗಿರೋ ನಂತರ ಕಾಯಿ ತುರಿದು ಮಡಿಕೊಂಡಿದ್ದೆ, ಒಂದು 2-3 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿರೋದನ್ನು ಹಾಕೊಂಡು ಅಷ್ಟನ್ನೂ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ನಿಂಬೆಹಣ್ಣು 1 ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಎಲ್ಲ ಹಿಂಡ್ಬಿಟ್ಟೈತೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ. ನೋಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.